ನಮಸ್ಕಾರ, ಇದು ಸಮಯ ಸೂತ್ರ, ನಿಜದ ಮಾಟು ಮಾತ್ರ. ಸುಳ್ಳು ಸುದ್ದಿಗೆ ಇಲ್ಲ ಇಲ್ಲಿ ಯಾವತ್ತೂ ಅವಕಾಶ, ಯಾವತ್ತೂ ಅವಕಾಶ. ತಾಯ ಸುದ್ದಿ ನಮ್ಮ ವರದಿ ಸಮಮಯ ಹೇಳುತ್ತದೆ. ತಾಯ ಸುದ್ದಿ ನಮ್ಮ ವರದಿ ಸಮಮಯ ಹೇಳುತ್ತದೆ. ಸತ್ಯವೇ ಉಳಿಯುತ್ತದೆ, ಸುಳ್ಳಿನ ನೆರಳುಲಿ ಕರಗುತ್ತದೆಂತದೆ. ಕ್ಷಣ ಕ್ಷಣವೂ ಸತ್ಯ ಹೊರಬರುತ್ತದೆ. ನಿಮ್ಮ ಮುಂದೆ ನಿಜ ಬೆಳಬರುತ್ತದೆ. ನಿಮ್ಮ ಮುಂದೆ ನಿಜ ಬೆಳಗುತ್ತದೆ. ಇದು ಸಮಯ ಸೂತ್ರ, ಇದು ಸತ್ಯದ ಶಕ್ತಿ. ಇದು ಸಮಯ ಸೂತ್ರ, ಇದು ಸತ್ಯದ ಶಕ್ತಿ. ಕಿಕ್ಕೇರಿ ಹೆಲ್ತ್ ಕೇರ್ ಅಕಾಡೆಮಿಯು ಮೈಸೂರಿನ ಕುರಿಯನ್ ಶೆಟ್ಟಿ ಶ್ರೀರಾಮ ಸೇವಾ ಸಂಘದ ಆಶ್ರಯದಲ್ಲಿ ಇವತ್ತಿನ ದಿವಸ ಪ್ರಾಕೃತಿಕ ಆರೋಗ್ಯ ಮತ್ತು ಪರ್ಯಾಯ ಚಿಕಿತ್ಸೆಗಳ ಬಗ್ಗೆ ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಔಷಧರಹಿತ ಚಿಕಿತ್ಸೆಗೆ ಒತ್ತು ಕೊಡಲಾಗಿ ಪ್ರಕೃತಿ ಚಿಕಿತ್ಸೆ ಮತ್ತು ಇತರೆ ಪರ್ಯಾಯ ಚಿಕಿತ್ಸೆಗಳಾದ ಆಕ್ಯುಪ್ರೆಷರ್, ಎನರ್ಜಿ ಹೀಲಿಂಗ್ ಮುಂತಾದ ಪರ್ಯಾಯ ಚಿಕಿತ್ಸೆಗಳ ಬಗ್ಗೆ ಕೂಡ ಕೆಲವೊಂದು ಅಂಶಗಳನ್ನು ಶಿಬಿರಾರ್ಥಿಗಳಿಗೆ ತಿಳಿಸಿಕೊಡಲಾಯಿತು. ಈ ಸಂದರ್ಭದಲ್ಲಿ ಗರಿಕೆ ಹುಲ್ಲಿನ ಮಹತ್ವ, ಭೂಲೋಕದ ಸಂಜೀವಿನಿ ಗರಿಕೆ ಹುಲ್ಲು, ಇದರ ರಸ ಸೇವನೆಯಿಂದ ಎಷ್ಟೊಂದು ಕಾಯಿಲೆಗಳನ್ನು ವಾಸಿ ಮಾಡ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ಕೆಲವು ಆಯುರ್ವೇದ ಗ್ರಂಥಗಳನ್ನೆಲ್ಲ ಅವಲೋಕಿಸಿ ಇದನ್ನ ಅನುಷ್ಠಾನಕ್ಕೆ ತಂದಿರೋದ್ರಿಂದಾಗಿ ಈ ಗರಿಕೆ ಹುಲ್ಲಿನ ರಸ, ಜೇನು ಮಿಶ್ರಿತ ಗರಿಕೆ ಹುಲ್ಲಿನ ರಸವನ್ನು ಹಾಗೂ ಗರಿಕೆ ಹುಲ್ಲು ಚಿಕಿತ್ಸಾ ಪುಸ್ತಕವನ್ನು, ಜೊತೆಗೆ ಆಕ್ಯುಪ್ರೆಷರ್ ಮ್ಯಾಗ್ನೆಟಿಕ್ ರೋಲರ್, ನೋವು ನಿವಾರಕ ರೋಲರ್ನು ಸಹ ಎಲ್ಲ ಶಿಬಿರಾರ್ಥಿಗಳಿಗೆ ನೀಡಲಾಯಿತು. ಹಾಗೂ ಸಹ ಭೋಜನದೊಂದಿಗೆ ಕಾರ್ಯಕ್ರಮ ಮುಕ್ತಾಯವಾಯಿತು. ಇದೇ ಕಿಕ್ಕೇರಿ ಹೆಲ್ತ್ ಕೇರ್ ಅಕಾಡೆಮಿ ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದೆ. ಪ್ರತಿ ತಿಂಗಳು ಆರೋಗ್ಯ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಇದು ಏರ್ಪಡಿಸಿರ್ತಕ್ಕಂಥದ್ದು ಮತ್ತು ತಜ್ಞರುಗಳು ಬಂದು ಕಾರ್ಯಕ್ರಮಗಳನ್ನು ನೀಡ್ತಾ ಇರತಕ್ಕಂಥದ್ದು ಬಹಳವಾದ ಉಪಯೋಗವನ್ನು ಜನಸಾಮಾನ್ಯರಿಗೆ ತಂದು ಕೊಡ್ತಾ ಇದೆ. ಇವತ್ತಿನ ಕಾರ್ಯಕ್ರಮಕ್ಕೂ ಅಷ್ಟೇ ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬಂದಿದ್ರು, ಎಲ್ಲ ಸಂತೋಷಪಟ್ಟರು. ಅದರಲ್ಲೂ ಇವತ್ತು ವಿಶೇಷ ಕೃಷ್ಣ ಶೆಟ್ಟಿ ಅವರ ಔಷಧಿ ರಹಿತ ಚಿಕಿತ್ಸಾ ವಿಧಾನಗಳನ್ನ ಅವರು ತಿಳಿಸ್ಕೊಟ್ಟಿರ್ತಕ್ಕಂಥದ್ದು. ಮತ್ತೊಂದು ಸಂತೋಷ ಅಂದ್ರೆ ನನ್ನ 68, 69, 70 ಅಂದ್ರೆ ಆ ಸಂಖ್ಯೆಯ 3 ಪುಸ್ತಕಗಳು ಇವತ್ತು ಬಿಡುಗಡೆ ಆಯಿತು. ಶತ ಕಥಾಗುಚ್ಛ ಅಂತ 100 ಕಥೆಗಳ ಸಂಕಲನ 3 ಸಂಪುಟಗಳಲ್ಲಿ ಹೊರಬಂದಿದ್ದು ಇವತ್ತು ಯೋಗಾನುಯೋಗ ಎನ್ನುವ ಹಾಗೆ ಕೃಷ್ಣ ಶೆಟ್ಟಿಯವರ ಅಮೃತ ಹಸ್ತದಿಂದ ಆ ಪುಸ್ತಕಗಳು ಬಿಡುಗಡೆಯಾದವು. ನಾನು ತಂದಿದ್ದು 5 ಸೆಟ್ ಆಫ್ ಬುಕ್ಸ್. ಅದಕ್ಕೆ ಮೀರಿ ಬೇಡಿಕೆ ಬಂತು. ಸಂತೋಷ. ಜನ ಇಷ್ಟು ಓದುವಿಕೆಯಲ್ಲಿ ಆಸಕ್ತಿ ತೋರಿಸ್ತಾರಲ್ಲ ಅನ್ನೋದೊಂದು ಸಾಬೀತಾಯಿತು. ಒಬ್ಬ ಲೇಖಕನಾಗಿ ಸಂತೋಷವನ್ನು ಅನುಭವಿಸುವ ಸರದಿ ನಂದಾಗಿತ್ತು. ನಾನು ಸಂತೋಷ ಪಟ್ಟಿದ್ದೇನೆ. ಈ ಔಷಧರಹಿತ ಚಿಕಿತ್ಸಾ ಕಾರ್ಯಕ್ರಮವು ಉಚಿತವಿದ್ದು ಎಲ್ಲ ಸಾರ್ವಜನಿಕರು ಇದರ ಸದ್ಬಳಕೆ ಮಾಡಿಕೊಳ್ಳಬೇಕಾಗಿ ವಿನಂತಿಸಲಾಗಿದೆ. ಧನ್ಯವಾದಗಳು. ತುಂಬ ನೀರಿಗೆ ಅರ್ಧ ಕೆಜಿ ಏನಾಗಿದೆ ಅದನ್ನ ವೇಸ್ಟ್ ಮಾಡಿಬಿಡಿ. ಹೋಗುವಾಗ ಕೂಡ ಜಿಂಕೆ ಹೊಡೆದಕ್ಕೆ ಎನರ್ಜಿ ತುಂಬಿರುತ್ತೆ ನಿಮಗೆ. ಕುಡಿ, ಖಾಲಿ ಮಾಡಿ ತಗೊಳ್ಳಿ, ಅದನ್ನ ಸಿಪ್ಪೈಸಿ ಕುಡಿ. ಅದ್ರ ಬಗ್ಗೆ ಹೇಳಿದ್ರೆ ಒಂದು ಪ್ರತ್ಯೇಕ ತರಗತಿ ಇರುತ್ತೆ. ಸಂಕ್ಷಿಪ್ತವಾಗಿ ಹೇಳ್ತೀನಿ. ಅದು ನಮಗೆ ಶರೀರಕ್ಕೆ ಒಂದೇ ಮಾತ್ರ. ಅದರಲ್ಲಿ ಒಂದೊಂದು ವರ್ಷ ಒಂದೊಂದು ಊರಲ್ಲಿ ಮಾಡ್ತಾರೆ, ಏನೋ ಕಾನ್ಫರೆನ್ಸ್ ಮಾಡ್ತಾರೆ. ಅವರೇನು ವೈದ್ಯಕೀಯ ತಪಾಸಣಾ ಶಿಬಿರ ಮಾಡ್ತಾರೆ.
ಇಂಗ್ಲೀಷ್ ಡಾಕ್ಟರ್ ಕಳಿಸ್ತೀವಿ, ಆಯುರ್ವೇದಿಕ್ ಡಾಕ್ಟರ್ ಕಳಿಸ್ತೀವಿ, ಎಲ್ಲರಿಗೂ ಕಳಿಸ್ತೀವಿ. ವಿತೌಟ್ ಮೆಡಿಸಿನ್ ಡಾಕ್ಟರ್ಗಳನ್ನು ಕರೆಸೇ ಇಲ್ಲ. ಅಂದರೆ ನಾವೆಲ್ಲ ರಿಚ್ ಅಂತ ತಿಳ್ಕೊಂಡಿದ್ದೀವಿ. ರಿಚ್ ದುಡ್ಡಲ್ಲ, ದೇಹದಲ್ಲಿರ್ಬೇಕು, ಆರೋಗ್ಯದಲ್ಲಿರಬೇಕು. ಆರೋಗ್ಯದಲ್ಲಿ ರಿಚ್ ಆದರೆ ಅವಾಗ ಮನುಷ್ಯರು. ನಿಮ್ಮ 25 ಕೋಟಿ ಇರ್ತದೆ, ನಡೆಯೋಕ್ಕೆ ಆಗಲ್ಲ ಅಂದರೆ ಆ ಕೋಟಿ ದುಡ್ಡು ಏನು ಉಪಯೋಗಿಸ್ತೀರ? ಈಗ ನೀವು ಅಮೇರಿಕಾಗೆ ಹೋಗ್ಬಿಟ್ಟು ದೂರದ ಕಡೆ ದುಡ್ಡಿದೆ ಬೇಕಾದಷ್ಟು, ನಿಮಗೆ ನಡೆಯೋಕ್ಕೆ ಆಗಲ್ಲ. ಆದ್ದರಿಂದ ದುಡ್ಡಲ್ಲ ದೊಡ್ಡಪ್ಪ, ಆರೋಗ್ಯವೇ ದೊಡ್ಡಪ್ಪ. ಸಮಯ ಸೂತ್ರ ಸತ್ಯದ ಶಕ್ತಿ. ನಮಸ್ಕಾರ.